ವಾರದ ಹಿಂದೆ ಬ್ಲಾಗಲ್ಲಿ ಇವ್ರೇನಂದ, ಇವ್ರನ್ನ ಏನು ಒಬ್ಬದ್ದು ಆಚೆ ಆಗ್ತೀನಿ ಅಂತಂದ. ನಾನು ಅಲ್ಲಿ ಇರ್ಬೇಕಾದ್ರೆ ನಂಗೆ ಹೇಳ್ತಾನೆ ಅಂತಾರೆ, ನನ್ನ ಮನಸ್ಸಿಗೆ ಎಷ್ಟು ಹರ್ಟ್ ನನ್ನಿಂದ ಯಾಕೆ ನಿಮಗೆ ಕಷ್ಟ? ಅದೇ ರೀ ನಾನು ಹೇಳ್ತಾ ಇದ್ದೀನಿ, 3 ತಿಂಗಳಿಗೆ ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಅಚ್ಚುಚ್ಚಿ ಅಚ್ಚುಚ್ಚೋ ಅಚ್ಚುಚ್ಚಿ ಪುಚ್ಚುಚ್ಚೋ ಅಂತ ಇದರ ಫ್ಯಾಮಿಲಿ ಮ್ಯಾಟರ್ ಇಂಟರ್ಫಿಯರ್ ಆಗ್ತೀನಿ ಅಂತ ಅನ್ಕೋಬೇಡಿ. ನನಗೂ ಒಬ್ಳು ಅಕ್ಕ ಇದ್ದಾಳೆ, ನಾನು ಯಾವತ್ತೂ ಈ ಥರ ಮಾಡಿಲ್ಲ. ಒಳ್ಳೆ ಪಟ್ಟ ನನ್ಗೆ ಏನ್ ಮಾತಾಡ್ತೀನಿ ನೋಡಿ ಹಿಂಗೆ ಜಗಳ ಮಾಡ್ತಾರೆ ಅಂದ್ಬಿಟ್ಟೆ ನಾನು ಕೂರ್ಸ್ಕೊಬೇಡ, ಕೂರ್ಸ್ಕೊಂಡೆ ಮಾತಾಡೋ. ಸುಮ್ನಿರಪ್ಪ, ನೀನ್ ಹೇಳಿದಕ್ಕೆ ಬಂದ್ಬಿಡ್ತೀನಪ್ಪ ನಾನು ಹೊಟ್ಟೆ ಉಸಿದ್ರೆ. ಅವಳು ಏನೋ ಹೇಳ್ತಾಳೆ, ನೀನ್ ತಮಾಷೆ ಅಂತ ಹೇಳದ್ ಕೇಳು. ಉದ್ಧಾರ ಆಗಲ್ಲ, ಹೆಣ್ಮಕ್ಳನ್ನ ಅಯ್ಯೋ ಅನ್ಕೊಂಡ್ರು ಉದ್ಧಾರ ಆಗಲ್ಲ. ಯಾವನು ಉದ್ಧಾರ ಆಗಿಲ್ಲ ಇದುವರೆಗೂ. ಮುಚ್ಚ ಬಾಯ್ನ. ಎಷ್ಟು ಸೀನ್ ಮಾಡ್ತೀಯಮ್ಮ. ಏನ ಅಪ್ಪನ ಒಂದು ಪಟ್ಟ ಬೇಕಂತೆ, ಪಟ್ಟ ಇಲ್ಲಿ ಇದ್ರ ಪಟ್ಟ. ಏನ್ ಪಟ್ಟನಮ್ಮ? ಸೀರಿಯಸ್ ಆಗಿ ಕಿತ್ತಾಡ್ತಾವ್ರೆ ಕಣವ ಇವರಿಬ್ರು ಅಲ್ವಾ? ವೆಲ್ಕಮ್ ಬ್ಯಾಕ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನೀವೇನು ತಮ್ಮನೇಲಿ ನೋಡಿದ್ದೀರಾ, ಅದರಲ್ಲಿ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ನಾನು ಇದು ಆ್ಯಕ್ಚುಲಿ ನಮಗೆ ಸಬ್ಸ್ಕ್ರೈಬರ್ ಒಬ್ಬರು ಈ ಥರ ಮಾಡ್ಬೋದಲ್ವಾ ಅಂತ ಹೇಳಿದ್ರು. ಹೌದಲ್ವಾ, ಮಾಡ್ಬೋದಲ್ವಾ ಅಂತ ಈ ಪ್ರ್ಯಾಂಕ್ ಮಾಡಿದ್ದು. ಏನಪ್ಪ ಅಂತ ಅಂದರೆ, ನಾನು ಬಾಣ್ತನ ಮುಗಿಸ್ಕೊಂಡು ನಾನು ವಾಪಸ್ ನಮ್ಮ ಮನೆಗೆ ಹೋಗ್ತೀನಿ, ನೀವೊಂಥರ ಮಾಡ್ತೀರಾ ಅಂತ ಸುಮ್ಮನೆ ಒಂದು ಹುಟ್ಟಿಸ್ಕೊಂಡು ಒಂದು ಇದರಲ್ಲಿ ಮೇನ್ ಪ್ರ್ಯಾಂಕ್ ಮಾಡಬೇಕು ಅಂತಿರೋದು ನಮ್ಮ ಚಿಕ್ಕುನ ಮತ್ತೆ ನಮ್ಮ ಅತ್ತೆನ. ಸೊ ಅದರಲ್ಲಿ ನಾನು, ಪ್ರತೀಕ್, ಅಪ್ಪು 3 ಜನನು ಇನ್ವಾಲ್ವ್ ಆಗಿದ್ದೀವಿ. 3 ಜನನು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇರೋದು. ಮೈಸೂರಿಂದ ಬಂದು ಇವರಿಬ್ರು ಸುಸ್ತು, ಹುಷಾರ್ ತಪ್ಪಿಟ್ಟವ್ರೆ ಲೈಟಾಗಿ. ನೋಡು, ಇದೆಲ್ಲ ಯಾವುದೋ ಸೆಲೆಕ್ಷನ್ ಮಾಡುವಂಥ ಕೆಲಸ. ನಾನು ಅಕ್ಕ ನೀನು ಅದೇನೇನೋ ಕಳಿಸ್ತೀಯ, ಒಂಚೂರು ಚೆನ್ನಾಗಿರಲ್ಲ ಕಣಕಾತು. ಇದೆಲ್ಲ ಹಾಕೊಂಡಕ್ಕೆ ಅದೇ ಥರ ಡ್ರೆಸ್ ಹಾಕ್ಕೊಬೇಕಲ್ವಾ. ನಾನು ಹಿಂಗೇನೋ ಹೇಳ್ಬೇಕಕ್ಕ. ಅದೇನೆ ನಾನು ಹೋಗೋಣ 3 ತಿಂಗಳಿಗೆ ಮುಗಿಸ್ಕೊಂಡು ಬಾಣಂತ. ನಾನು ಇನ್ನೇನು ಮುಗಿಯುತ್ತೆ, ಇನ್ನೊಂದು 15 ಡೇಸು ನಮ್ಮ ಮನೆಗೆ ಹೋಗೋಣ. ಏನಕ್ಕಕ್ಕ ಸುಮ್ಮನೆ ಇಲ್ಲಿ ಒಂದು ಸುಮ್ಮನೆ ಯಾಕೆ ಏನಾಯ್ತು? ಯಾವಾಗೂ ಜಗಳ ಆಡ್ತಿರ್ತಾರಕ್ಕ ಇಬ್ರು. ಯಾವಾಗ ಅವಳು ಅದು ಮಾಡು ಇದು ಮಾಡು ಅಂತ ಹೇಳ್ತಾನೆ ಇರ್ತಾಳೆ, ಅವನು ಮಾಡಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ, ಒಂಥರ ಬೇಜಾರು ಮಾಡ್ತಾರೆ, ಹರ್ಟ್ ಮಾಡ್ತಾರೆ. ವ್ಲಾಗ್ ಅವನಿಗೆ ಇದು ಮಾಡಕ್ ಬರಲ್ಲ, ವ್ಲಾಗ್ ಮಾಡಕ್ ಬರ್ತಿರಲ್ಲ ಅವನು. ಇವಳು ಬಾ ಅಂತ ಇಲ್ಲೇನು ಕೇರೆ ಮಾಡಲ್ಲ. ನಾನು ಎರಡೂ ಹಿಡ್ಕೊಂಡು ಕೂತಿರ್ಬೇಕು, ವ್ಲಾಗ್ ಮಾಡ್ಬೇಕಂತ ಹೋಗ್ಬಿಡ್ತಾರೆ ರೂಮ್ಗೆ. ಇಬ್ಬರೇ ನಗ್ತಿರ್ತಾರೆ, ಇಬ್ಬರೇ ಬರ್ತಾರೆ. ನಾನೇನಾರ ಹೇಳಿದ್ರೆ ಏನಾರ ಅಪ್ಪಗೆ ಏನಾರ ಬೈತಿರ್ತೀನಿ, ಹೇಳ್ತಿರ್ತೀನಿ ಅಲ್ವಾ. ಅವ್ರು ಮೊನ್ನೆ ವ್ಲಾಗಲ್ಲಿ 4 ತಿಂಗಳು ನಾನು ಹೋಗಲ್ಲ ಕೆಲಸಕ್ಕೆ ಅಂದಲ್ಲ. ನಾನು ಅವಾಗ ಇರಲಿಲ್ಲ, ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡಿದ್ರಲ್ಲ ಆವಾಗ. ನಾನು ಅದಕ್ಕೆ 4 ತಿಂಗಳು ಇರಲ್ಲ, ಕೆಲ್ಸಕ್ಕೆ ಹೋಗಲ್ಲ ಅಂತವನಲ್ಲ. ಏನಕ್ಕೆ 4 ತಿಂಗಳು ಹಂಗೆ ಇನ್ನೂ ನಾನು ಕೇಳೇ ಇಲ್ಲ. ನೀನು ಹೇಳ್ಬೇಡ, ನಾನು ಕೇಳಿದೆ ಇನ್ಯಾರು ಕೇಳ್ತಾರೆ ಒಂಥರ. ಅದೇ ಇನ್ನೊಂದೇನಂದ್ರೆ, ಅದೇ ಜಾಸ್ತಿ ದಿನ ಅಮ್ಮನ ಮನೆ ಅಂತಲ್ಲ, ಎಲ್ಲೂ ಇರಬಾರ್ದಲ್ವಾ, ಒಂಥರ ಮರ್ಯಾದೆ ಇರಲ್ಲ. ಬಾಣಂತನ ನೀನು ಕ್ಲೀನಾಗಿ ಏನಕ್ಕ ನೀಟಾಗಿ ಪೇಚಾಡಬೇಕು, ಎಲ್ಲದಕ್ಕೂ ಹೇಳ್ಬೇಕು. ಅವಳ ಕೈಲೂ ಆಗ್ತಾಯಿಲ್ಲ, ಅಮ್ಮನ ಕೈಲೂ. ಸುಮ್ಮನೆ ಒಂಥರ ಆರೋಗ್ಯ ಇವಾಗ ಹಂಗೇನೇನು. ಆರೋಗ್ಯಗಿಂತ ಏನು ಗೊತ್ತಾ, ಒಂಥರ ಸುಮ್ಮನೆ ಅವರ ಕಣ್ಸನ್ನಲ್ಲಿ ಅನ್ನೋದು. ಅವೆಲ್ಲ ನಂಗೆ ಗೊತ್ತಿಲ್ಲ. ಅಮ್ಮಂಗೆ ಅಪ್ಪಗೆ ನಂಗೆ ಇಷ್ಟ ಆಗಲ್ಲ ಹಂಗೆಲ್ಲ ಮಾಡಿದ್ರೆ. ಸುಮ್ಮನೆ ಒಂಥರ ಮಾಡ್ತಾರೆ, ಅದಕ್ಕೆ ಬೇಡ. ಅವರೇ ಇರಲಿ, ಅವ್ರವರು. ನಾನು ಹೋದ್ರೆ ಇನ್ನೂ ಅವ್ರಿಗೆ ವ್ಲಾಗ್ ಮಾಡೋ ಥರ ಅಂದನ. ಅದೇ ವ್ಲಾಗ್ ಯೂಟ್ಯೂಬಿಂದ ಪ್ರಾಬ್ಲಮ್ ಆಗ್ತೈತಾ? ಏನಕ್ಕೆ ಅಳ್ತಾವಳೆ ಸುಮ್ಮನೆ? ಏನಕ್ಕಕ್ಕ ನಾವೇನಕ್ಕೆ ಒಬ್ರ ಹತ್ರ ಅನ್ಸ್ಕೊಂಡು ಇರಬೇಕು? ಯೂಟ್ಯೂಬಿಂದ ಪ್ರಾಬ್ಲಮ್ ಅನ್ಕೊಂತಾನ. ಯೂಟ್ಯೂಬಿಂದ ಅಂತ ಅಲ್ಲ ಅಕ್ಕ, ಅದೊಂದೊಂಥರ ಚೇಂಜಸ್. ಅಪ್ಪುಗೆ ಹೇಳಿ ಆಂಟಿ, ಈಗ ಬಾಗ್ಲು ಹಾಕೋಬಿಡಿ ಆಂಟಿ. ಏನಿಲ್ಲ, ಏನು ಹೇಳಕ್ಕ, ಅದ್ರಲ್ಲಿ ಏನು ಒಳಗೇನು ಎದುರ್ಕೋಬೇಕಾ? ಅಯ್ಯೋ 3 ತಿಂಗಳಿಗೆ ಅಂತ ಹೋಗ್ತಾಳಂತೆ, ಅವ್ರ ಮನೆಗೆ ಹೋಯ್ತಾಳಂತೆ. ಏನು ಮಾಡ್ತಾಳಂತೆ ಮನೆಗೆ ಹೋಗ್ಬಿಟ್ಟು? ಅದೇ ನಾನು ಹೇಳ್ತಾ ಇದ್ದೀನಿ, ನೋಡ್ಕೊಂತೀನಿ ಮಕ್ಳನ್ನ ನಾನೇ. ಇಲ್ಲೇನೋ ಪ್ರಾಬ್ಲಮ್ಮು ಅದು. ನಿಮ್ಮದು ಬೇರೆ, ನೀವು ಬೇರೆ ವ್ಲಾಗು ಅಲ್ಲಿ ಇಲ್ಲಿ ಪಸ್ಸು ಅಂದ್ಕೊಂಡು ಅದಿದ್ದೇನೆ.
ಅವ್ರ ಮನೆಗೆ ಹೋದ್ರೆ ಉಸು ಪುಸಂದ ಹಂಗೆ ಒಟ್ಟೆ ಕಟ ಕಟ ಕಟಕ್ ಅಂತ ಓಡಾಡ್ತಾರಂತ. ಸುಮ್ಮನೆ ಓವರಾಗಿ ಮಾತಾಡ್ಬೇಡ ಅಮ್ಮ. ಹೋಗ್ಬೇಕು ಅನ್ಕೊಂಡಿದೀವಿ, ನಾನು ನನ್ನ ಯಜಮಾನ್ರು ಹೋಗ್ತೀರ ಅಷ್ಟೇ. ಮಡಿಕೊಳ್ಳೋರು ಯಾರು? ಹೋಗ್ಲೇಬೇಕು ಒಂದಲ್ಲ ಒಂದಿನ. ಏನೋ ಒಂಥರ ಮಾತಾಡೋದು, ಏನೋ ಒಂಥರ ಮಾಡೋದು. ಯಾರ ತಾಯ್ದಿರಂಗ್ ಮಾತಾಡ್ತಾರೆ, ಏನೋ ಒಂಥರ ಮಗಳು ಇಲ್ಲಿದ್ರೆ. ಅಲ್ಲ, ನಾನು ಏನಾರ ಹೇಳಕ್ ಹೋದ್ರೆ ಅಪ್ಪಗ್ ಹಂಗೇನೆ ಮಾಡ್ತಾ ಇರೋದಕ್ಕ. ಅವನು ಏನಾರ ಹರ್ಟ್ ಆಗಿ ಅವ್ರ ಹುಡುಗ ಗೊತ್ತಾಗಲ್ಲ ಮುದ್ದು. ಹರ್ಟ್ ಆಗಿ ಮಾಡ್ಬಿಟ್ರೆ ನನಗೆ ಅವ್ನು ನೊಂದ್ಕೊಂಡ್ರೆ ನಾನು ಮೇಂಟೈನ್ ಮಾಡ್ಬಿಡ್ತೀನಿ, ಇವಳು ನೊಂದ್ಕೊಂಡ್ರೆ ಮೇಂಟೈನ್ ಮಾಡಕ್ ಆಗಲ್ಲ. ಹಂಗಂತ ಅಂದ್ಬಿಟ್ಟು ಇವ್ರಿಬ್ರಿಬ್ರೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಇವ್ರಿಬ್ರಿಬ್ರೆ ಮಾತುಕತೆ, ಇವ್ರಿಬ್ರಿಬ್ರೆ ಜೋಡಿ, ಇಬ್ರಿಬ್ರೆ ರೂಮ್ ಹೋಗಿ ಸೇರ್ಕೊಳ್ತೀರಂತೆ ಇವಳ ಬಿಟ್ಬಿಟ್ಟು. ಮದು ಮಗ ಮನಗಿಸ್ತಿರ್ತಾಳೆ, ಇದು ಮಾಡ್ತಿರ್ತಾಳೆ, ಅವನದೇನೋ ಮಗ ಮಲಗಿಸ್ತಿರ್ತಿಲ್ಲ, ಮಗ ಕೊಟ್ಬಿಟ್ಟು ಮಲಗ್ಸು ಅಂದ್ಬಿಟ್ಟು ಹೋಗಿ ಮಾತಾಡ ಕಷ್ಟ. ನಿನ್ ತಲೆ ಕೆಟ್ಟೈತೆ ಹೇಳ್ಬೇಡ್ರಿ ಅಂತಾಳೆ. ನಂದೇ ನನ್ನ ತಲೆ ಕೆಟ್ಟೈತಿ, ಏನು ಅಮ್ಮ ಏನು ಹೇಳ್ಬೇಡ ದಯವಿಟ್ಟು ಪ್ಲೀಸ್ ಅಂತ. ಮಾತಾಡ್ಬೇಡ ಅಲ್ಲ ಅಕ್ಕ, ಕಷ್ಟ ನೋಡಿ ನಾನು ಏನು ಮಾಡೇ ಇಲ್ಲ ಇವ್ರಿಗೆ. ಮದು ಅದು ಎಲ್ಲಾರ ಮೇಲೂ ಇದ್ದಿದ್ದೇನೆ, ಇವಳು ಹೋದ್ರು ನಮ್ಮ ಮನೆ ತೂತಿರ್ತದೆ. ನೀವ್ ಅವಾಗ ರೂಮ್ಗೆ ಹೋಗಿ ಮಾತಾಡೋದಿರೋದಿಲ್ಲ, ಹಾಲಲ್ಲೇ ಮಾತಾಡ್ಕೋಬಹುದು ನೀವು ಅಷ್ಟೇ. ನಿನಗೆ ಬಾಣಂತಿ ಇವಾಗ ಓವರ್ ಆಗಿ ಮಾತಾಡ್ಬೇಡ ಮಮ್ಮಿ, ಸುಮ್ನೆ ಎಲ್ಲ ನಿಂಗೆ ಪ್ರಪಂಚದಲ್ಲಿ ಎಲ್ಲಾರ ತಾಯಿ. ಆಯ್ತು ಬಿಡು, ಇಲ್ಲ ನಿಮ್ಗೆ ಯಾಕೆ ನನ್ನಿಂದ ಯಾಕೆ ನಿಮಗ್ ಕಷ್ಟ ನೋಡಿ. ಬೈತಾನೆ ಇರ್ತಾಳಕ್ಕ, ನನ್ಗೆ ಎದುರ್ಕೋಬೇಕು ನಾನು. ಅಯ್ಯೋ ಬಂದ್ಬಿಟ್ಲು, ಏನಂತಾಳೋ ಏನ್ ಮಾಡ್ತಾಳೋ. ನಾನು ಹೆಂಗಾಗ್ಬಿಟ್ಟಿದೀನಿ ಅಂದ್ರೆ, ಆ ಚಿಕ್ಕ ವಯಸ್ಸಲ್ಲಿ ಫೋನ್ ನೋಡಿದ್ರೆ ಬೈತಾ ಇದ್ಲು ಗೊತ್ತಾ. ಹಿಂಗ್ ಫೋನ್ ನೋಡ್ತಾ ಇರ್ತೀನಿ, ಅವ್ಳು ಬಂದ ತಕ್ಷಣ ಹಿಂಗ್ ಬಿಸಾಕ್ಬಿಟ್ಟಿರ್ತೀರ, ಅಯ್ಯೋ ಏನಂತಾಳೋ ಬಂದು ಅಂತ. ಅದೇ ರೀ ನಾನು ಹೇಳ್ತಾ ಇದೀನಿ, 3 ತಿಂಗಳಿಗೆ ಮುಗಿಸ್ಕೊಂಡು ಹೋಗ್ತೀನಿ ಅಂತ. ಅಚುಚಿ ಅಚುಚೋ ಅಚುಚಿ ಪುಚುಚೋ ಅಂತವಳೆ. ಏನವ ಟೆನ್ಷನ್ ಆಯ್ತಲ್ಲ ಕಿರ್ಚಿದ್ನ ನೀನು. ನಿನಗ್ ಟೆನ್ಷನ್ ಆಗತ್ ಕಣಪ್ಪ, ನಿನ್ಗೆಲ್ಲ ಟೆನ್ಷನ್ ಆಗುತ್ತೆ. ಅದೇ ಹೋಗೋಣ ಹೇಳ್ತಾ ಇದೀನಿ, ಇನ್ನೊಂದು 15 ದಿನ ಐತೆ, ಅದಕ್ಕೆ ಅವೆಲ್ಲ ತಲೆ ಕೆಡ್ಸ್ಕೋಬೇಡ. ಮನೆಗೆ ಹೋಗ್ತೀನಿ. ಅದೇ ನೀವ್ ಅವಾಗ ರೂಮ್ಗೆ ಹೋಗಿ ಮಾತಾಡೋ ಮಾತುಕತೆ ಎಲ್ಲ ಹಾಲಲ್ಲೇ ಮಾಡ್ಕೋಬಹುದಲ್ಲ. ಸುಮ್ಮನೆ ಬನ್ನಿ ಪಾಪ ಹೇಳಿ, ನಾವು ಮಾತಾಡೋ ಡಿಸೈಡ್ ಮಾಡ್ರನ್ನ ಹೇಳೋಣ ಅಷ್ಟೇ. ಏನ್ ಡಿಸೈಡ್ ಮಾಡಿದ ಆ ತರ ಹಿಂಗೆಲ್ಲ ಹೇಳ್ಬಿಟ್ಟು ಹಿಂಗೆಲ್ಲ ಮಾಡ್ಬಿಟ್ಟಲ್ಲ ಹೋಗೋದ್ ನೀನು, ಅರ್ಥ ಆಯ್ತಾ? ಇನ್ನೇಕ್ ಮಾಡ್ಬಿಟ್ಟು ಹೋಗ್ಬೇಕು, ಕೂರಿಸ್ಬಿಟ್ಟು ಅವಾರ್ಡ್ ಕೊಟ್ಬಿಟ್ಟು ಮಮ್ಮಿ ಅಂತ ಅಂದ್ಬಿಟ್ಟು ಹೋಗ್ಬೇಕಾ? ಬಾಯಿ ಮುಚ್ಕೊಂಡು ಮಗನ ಮುಚ್ಚು ದೊಡ್ಡದ್ ಮಾಡ್ಕೊಂಡು ಹೋಗು, ಇಲ್ಲಿ ಇಟ್ಕೊಳಕ್. ಅದೇ ನಿಮ್ಮ ಹತ್ರ ಬೈಸ್ಕೊಂಡು ಗುಟ್ಟೆಲ್ಲ ಮಾಡೋದ್ ಏನಕ್ಕಮ್ಮ, ಆರಾಮಾಗಿ ಮಾಡ್ಕೊಳ್ರಿ, ನಾನು ಹೋಗ್ತೀನಿ. ನಾವು ನನಗೆ ಪ್ರಾಬ್ಲಮ್ ಅದಲ್ಲ, ಅವಳು ಹೇಳಿದಾಗ ಆಸ್ ಎ ಗಂಡನಾಗಿ ನಾನು ಹೆಂಗೆ ಯಾಕೆ ಮಾಡಬೇಕು ಹಂಗೆ ಮಾಡ್ತಾ ಇದೀನಿ. ಅವಳಿಗೆ ಒಂಥರ ಚಿತ್ರಹಿಂಸೆ ಆಗ್ತದೆ ಅಂತಾನೆ ಹೇಳ್ತಿರೋದು. ಮಾಡ್ತೀರಾ ಇದೇ ಇವನೇ ಅಪ್ಪು ನೀನು ಎಲ್ಲ ನನ್ನನ್ನ ಬೇರೆ ಮಾಡಿ ಮಾತಾಡ್ತೀರಾ, ರೂಮ್ಗೆ ಹೋಗಿ ಮಾತಾಡ್ತೀರಾ ಇಬ್ರು. ಆಮೇಲೆ ಏನಂತ ಕೇಳಿದ್ರೆ ಏನ್ ಹೇಳ್ತವ್ರು ಗೊತ್ತಾ, ಇದು ಏನಪ್ಪ ನಿನ್ಗೆ ಕಷ್ಟ ಆಗುತ್ತೆ ನಾವ್ ಹೇಳಿದ್ರೆ ನಮ್ ಕಷ್ಟನಾ, ಅದಕ್ಕೆ ರೂಮ್ಗೆ ಹೋಗಿ, ಆಮೇಲೆ ರೂಮ್ಗೆ ಹೋಗಿ ಮಾತಾಡೋದಲ್ಲ ನಗ್ತಾ ಇರ್ತಾರೆ. ಅದು ನಾನು ಅಕ್ಕ ಪ್ರಾಮಿಸ್, ಅದೇ ಇದನ್ನ ಸಿಲ್ಲಿ ಅಂತ ಎಲ್ಲರೂ. ಈಗ ಒಂದು ಎಕ್ಸಾಂಪಲ್, ಈಗ ಇವಳು ಇಬ್ರು ನಿಮ್ಮ ಒಂದೇ ಹೋಟೆಲ್ ತಾನೆ ಹುಟ್ಟಿರೋದು, ಆದ್ರೆ ಇವರಿಬ್ರು ಜಗಳ ಚಿಕ್ಕ ವಯಸ್ಸಿಂದ ಆಡ್ತಾ ಇದಾರೆ. ಅವಾಗ ಸುಮ್ಮನಿದ್ಬಿಟ್ಟು ಈಗ ಅದೇನೋ ನೀವು ಅದ ಶುರು ಆದ್ಮೇಲೆ ಈಗ ಏನೋ ಇಬ್ರು ಒಂದು ಪಾರ್ಟಿ ತರ ಮಾಡ್ತಾರೆ. ಅವಳೇನಾದ್ರು ಕೇಳಿ, ಅವಳೇನಾದ್ರೂ ಇವ್ರಿಬ್ರು ಜಗಳ ಆಡ್ತಿರ್ಬೇಕಾದ್ರೆ ನೀವು ಇಬ್ರು ಸಪೋರ್ಟ್ ಮಾಡ್ಬಿಟ್ಟು ಇಬ್ರು ಸುಮ್ಮನಿರ್ಬೇಕಾನೆ, ಬರೋ ಅವ್ಳ ಸಾಸುಕು ಬೇಡ ಬರೋ. ಇದು ಚಿಕ್ಕ ನಾನು ಕಣ್ಣಾರ ನೋಡಿದ್ದೀನಿ. ಸವಾಸಕ್ಕೆ ಹೋಗ್ಬೇಡ ಅಂದ್ರೆ ಬೇಡ, ಅವ್ಳು ನಿನ್ನಂತ ನ್ಯಾಯಸ್ಥೇನ್ ಕೂರ್ಸ್ಕೊಂಡಿದ್ದೀನಲ್ಲ ನಾನು. ಅವ್ರ ಕಡೆ ಇವ್ರ ಕಡೆ ಯಾರ ಕಡೆ ಅವಳ ಕಡೆನೇನೆ. ಏನ್ ನ್ಯಾಯದ ಕಡೆ ಅಮ್ಮ ಅಲ್ಲೋಡಲ್ಲಿ ಇವಾಗ ಮುಂಚೆ ಈಗ ನಾನು ಹೊರಗೆ ಹೋಗಿ ಒಳಗ್ ಬಂದಿರೋಳು, ಹೆಂಗ್ ಟ್ರೀಟ್ ಮಾಡ್ಬೇಕು? ನೀನು ಅವಾಗ ಚಿಕ್ಕ ಜಗಳನ ತಮಾಷೆಗೆ ಹೇಳ್ಬಿಡ್ತಾನೆ, ಅಯ್ಯೋ ಯಾವಾಗ ಹೋಯ್ತಾಳೋ ಅವಳು, ಯಪ್ಪ ನನಗೆ ಹೆಂಗ್ ಫ್ರೀ ಅವಾಗ. ಅದೆಲ್ಲ ಇರ್ಲಿ. ಇದೇ ಒಂದು ವಾರದ ಹಿಂದೆ ಬ್ಲಾಗ್ ಅಲ್ಲಿ ಇವ್ರೇನಂದ, ಇವ್ರನ್ನ ಏನು ಒಬ್ಬ ಆಚೆ ಆಗ್ತೀನಿ ಅಂತಂದ. ನಾನು ಅಲ್ಲಿ ಇರ್ಬೇಕಾದ್ರೆ ನಂಗೆ ಹೇಳ್ತಾನಂತಾರೆ, ನನ್ನ ಮನಸ್ಸಿಗೆ ಎಷ್ಟು ಹರ್ಟ್ ಆಗ್ಬೇಡ. ಏನ್ ತಮಾಷೆಗೆ ಎಲ್ಲ ಹೇಳ್ತಿದ್ಯಾ ನೀನು? ಅವ್ನ್ ಏನ್ ಮಾಡ್ತಾನ ಗೊತ್ತೇ, ಹೋಗ್ತೀಯ ನೀನು ಅಂತಿನ ಬಾಬಾ ಸುಮ್ ಬಟ್ಟೆ ಪ್ಯಾಕ್ ಮಾಡಿ ಈಗಲೇ ಹೋಗೋಣ ಆನೋಗೆ ಮಾಡ್ತಾ ಇದೀಯ ಸೀನ್. ಏನ್ ಅನ್ಕೊಂಡಿದ್ದೀರ? ಏನ್ ಅನ್ಕೊಂಡಿದ್ಯ ನಮ್ನ ನೀನು? ನಾಯಿ ನಾನೇ ಎಲ್ರಿಗೂ ಪ್ರಾಬ್ಲಮ್. ಸುಮ್ನೆ ಮಾತಾಡ್ಬೇಡ ಅಪ್ಪು, ನಿನ್ನಿಂದಾನೇ ಪ್ರಾಬ್ಲಮ್. ಅವಳಿಗೆ ಏನಕ್ಕೆ ಬೇಜಾರ್ ಮಾಡ್ತೀರಾ ನೀವು? ಮಗನ್ಗೆ ಹೇಳ್ತೀನಿ ಕಣೆ, ತಮಾಷೆ ಅಂತ ಅನ್ಕೊಳಲ್ಲ ಕಣ. ಇವಾಗ ಅವಳು ಒಂಥರ ನೋಡಕ್ಕ ಹಿಂಗೆ ಹೇಳ್ತಿರೋದು, ಇದನ್ನೇ ಹೇಳ್ತಿರೋದು.
ವಾರಂತಿದ್ರೆ ಹುಚ್ಚಿದವಳು. ಮೈಂಡ್ ಸೆಟ್ಟೇ ಬೇರೆ ತರ ಅಂಬೋದು. ಮೌಲ್ಯ ಅಕ್ಕ ಹಂಗಲ್ಲ ಅಕ್ಕ, ನನ್ನ ಹತ್ರ ಕುತ್ಕೊಂಡು ಮೌಲ್ಯ ಹಿಂಗ ಆಗ್ಬಿಟ್ಟಿದೆ ಕಣ, ಹಿಂಗ ಆಗ್ತಿದೆ ಅಂತ ಹೇಳ್ತಿದ್ದವ್ರು ಸಡನ್ ಆಗಿ ಆಲ್ ಆಫ್ ಅ ಸಡನ್ ಚೇಂಜ್. ಓವರ್ ಆಗಾಡ್ತಾ ಇದೆಯಾ? ನೀನ್ ಓವರ್ ಆಗಾಡ್ತಾ ಇದ್ದೆ. ಏನ್ ಮಾಡ್ತಿ ಕೋಪ ಬರ್ಸ್ಬೇಡ. ವ್ಯವಹಾರದ್ದು ಅದ್ರದ್ದು ಮಾತಾಡ್ತೀವಿ ಹೊರತು ನಿನ್ನ ವಿಂಗಡ ಮಾಡಿ ನಾವು ವ್ಯವಹಾರತೆ ಹೇಳ್ತೇವೆ. ಏನಿರುತ್ತೆ ನಾನು ಮಾತಾಡ್ರಿ. ಈಗ ಇನ್ನೊಂದು ನಾನು 10 ಮಕ್ಳು ಎತ್ತಿಲ್ಲ, ಸಾಕಾಗ್ತಿರಲ್ಲ ಸುಮ್ಮನೆ. ಈಗ ನಾನು ಅವನು ಮಾತಾಡ್ತಿರ್ತೀವಿ ಅಕ್ಕ, ಅದು ನನ್ಗೂ ಗೊತ್ತು ಅವನಿಗೂ ಗೊತ್ತು. ನಮ್ದೊಂದು ಕಂಪ್ಯಾಟಿಬಿಲಿಟಿ, ನಾವು ಮಾತಾಡ್ತಿರ್ತೀವಿ. ಮೇಡಮ್ ಬಂದ್ಬಿಡ್ತಾರೆ, ನನಗೆ ಹೇಳಲ್ಲ, ನನ್ನನ್ನು ಬೇರೆ ಇವಳು ಬೇರೆ ಅವಳು, ಇವಳು ಬೇರೆ ಫ್ಯಾಮಿಲಿ ಅವಳು, ಇವಳು ಹೋಗೋವಳು, ಹಂಗ್ ಟ್ರೀಟ್ ಹಂಗ್ರೆ ಹೋಯ್ತೀನಿ ಬಿಡ್ರಿ. ಹಂಗಲ್ಲ, ಹೆಂಗ್ ಗೊತ್ತಾ, ನೀನ್ ಯಾಕೆ ಹೋಗ್ತಾ ಇದೀಯ ವಿಷಯಕ್ಕೆ ನೋಡಿ ಅಪ್ಪು. ಆಮೇಲೆ ಇಲ್ಲಿ ಕಣ್ಣಲ್ಲಿ ನಾನು ಹಿಂಗ್ ಮಾಡ್ತಿರ್ತೀನಿ, ನಾನು ಅವನು ಜಗಳನೇನೋ ತಮಾಷೆ ಒಲೆ ಅನ್ಕೊಂಡು ಮಾತಾಡ್ತಿರ್ತೀವಿ. ಅವಳಲ್ಲೇ ಬಂದ್ಬಿಟ್ಟು ಹಿಂಗ್ ಕಣ್ಣಿಂಗೆಲ್ಲ ಅನ್ಕೊಂಡು ಮೌಲ್ಯ ನಾನ್ ಮಾತಾಡೋ ತಮಾಷೆಗೆ ಫ್ಯಾಮಿಲಿ ಮ್ಯಾಟರ್ ಇಂಟರ್ಫಿಯರ್ ಆಗ್ತೀನಿ ಅಂತ ಅನ್ಕೋಬೇಡಿ. ನನಗೂ ಒಬ್ಳು ಅಕ್ಕ ಇದ್ದಾಳೆ, ನಾನು ಯಾವತ್ತೂ ಈ ತರ ಮಾಡಿಲ್ಲ ಬಿಡು. ಎಲ್ಲ ಕಡೆ ಹೋಗೋದೈತೆ. ಒಳ್ಳೆ ಪಟ್ಟ ನನ್ಗೆ ಹಿಂಗೇನ್ ಮಾಡಕ್ಕೆ ಹೋಗು. ಏನ್ ಮಾತಾಡ್ತೀಯ? ನೀನ್ ಹಿಂಗೆ ಕಡೆ ನೋಡಿ, ಹಿಂಗೆ ಜಗಳ ಮಾಡ್ತಾರೆ ಅಂದ್ಬಿಟ್ಟನೆ ನಾನು ಜೋಕ್ ಮಾಡ್ತಾ ಇಲ್ಲ ಅಮ್ಮ, ಹೋಗ್ಲಿ ಹೇಳು. ಇಲ್ಲ ಬೇಡ ಅಷ್ಟೇ, ಇನ್ನೇನ್ ಮಾಡೋಣ. ಹೋದಾಗ ನನ್ನ ಮಗನೇ ನೀನೇನಾದ್ರು ತಡೆದ್ರೆ ಬೇಡ. ಇವಾಗ ಕಿತ್ತಾಡ್ದಾಗ ಅವಳು ಏನ್ ನೀನ್ ಹೇಳ್ತಾಳ 1000 ನೀನ್ ಹೋಗುವಂತಾರ. ಇನ್ನೇನಂತಾರೆ ನಾಳೆ ನಿನ್ನ ಹೆಂಡತಿ ಮನೇಲಿ ನಿನ್ನ ಹೆಂಡತಿ ಬಂದಾಗ ಹಂಗೆ ಮಾತ್ರ ನೀನ್ ಏನ್ ಮಾಡ್ತೀವ? ಬಾವ ಕರ್ಕೊಂಡು ಹೋಗ್ತೀನಿ ನಾನು. ಆ ತಪ್ಪು ನೀನ್ ಮಾತಾಡೋದು. ನನ್ನ ಹೊಟ್ಟೆಲ್ಲ ಯಾಕೆ ಹುಟ್ಟಿ ನನ್ನ ಹೊಟ್ಟೆ ಯಾಕೆ ಉರಿಸ್ತೀರಾ? ನನ್ ಗೊತ್ತಾನೆ ತಮಾಷೆ ಮಾಡ್ತೀನಿ ಅಂತ. ನೀನ್ ಅದಕ್ಕೆ ಹೇಳೋದು, ನಾನು ತಮಾಷೆ ಮಾಡ್ಬೇಡ ಕಣೋ, ಇವಾಗ ತಮಾಷೆ ವರ್ಕ್ ಆಗಲ್ಲ ಅಂತ ಅದನ್ನೇ ಹೇಳಿದ್ ನಾನು. ಅದನ್ನೇ ಅವಳು ದೊಡ್ಡದ್ ಮಾಡ್ರದು. ಈಗೇನ್ ಸೀರಿಯಸ್ ಆಗಿ ಹೇಳ್ತಿದ್ದೀನಲ್ಲ, ಹೋಗ್ತಾಳ ನೋಡ್ತೀನಿ ಇರು. ಇದ್ಬಿಡು ನೀನೆ ಹಾರಾಕೊಂಡು ಇರ್ತೀನಿ ಹೇಳೋದಿಲ್ಲ. ಅಪ್ಪ ಬೇಡ, ಹೆಣ್ಮಕ್ಳು ನಂಗೆ ನಡೆಸ್ಕೊಂಬಾರ್ದು ನೋಡು, ಹೇಳ್ತಾ ನೀನ್ ಕೇಳು. ಇವತ್ತೇ ಮಂಗಳವಾರ ಅಲ್ಲ ಬಿಡು, ಬರಲ್ಲ. ವ್ಯವಸ್ಥೆ ನೀನ್ ಏನೋ ತಮಾಷೆ ಮಾತಾಡ್ತೀನಿ ನೀನು. ಕೊಡೆ ಒಂದು ಅವನ್ಗೆ ಬಾಳಂದಿ ಬೇರೆ ಕಣ. ಸೀನ್ ಕ್ರಿಯೇಟ್ ಮಾಡ್ಬಿಟ್ಟು ಒಂದ್ ನಿಮಿಷ ಇರು. ಮುಚ್ಚ ಬಾಯ್ನ. ಸೀನ್ ಕ್ರಿಯೇಟ್ ಮಾಡಿದ ಬಾಯಿ ನಾಲ್ಗೆ ನನ್ನ ಕಾಲ್ ಸಿಕ್ಸ ನಾಲ್ಗೆ ಇದ್ದರೋದು ಯಾರೇ ನೋಡಿದೆಲ್ಲ ಹೆಂಗೆ ನೋಡಿದ್ದೆಲ್ಲ ಏನೇ ನೋಡ್ಲಿ ನಾನು ಕಣ್ಣಲ್ಲಿ ಆಯ್ತಾ ಇದೆ ಕಣೋ ಅಪ್ಪು, ನಾನು ನಿನಗೆ ಹೇಳಿ ಅಂತ. ಹೋಗ್ತೀನಿ ಕಣಲೆ ನೀನು ಯಾವಳ ಹತ್ರ ಮಾತಾಡ್ತೀಯ ನಿನ್ಗೆ ಬಿಡಕ್ಕ ನೋಡ ದೂರ ಮಾಡೋದ್ ನಾನು. ಹೋಗ್ ರೂಮಲ್ಲಿ ಕೂರ್ಸ್ಕೊಬೇಡ, ಆಮೇಲೆ ಕೂರ್ಸ್ಕೊಂಡೆ ಮಾತಾಡೋಣ. ಸುಮ್ನಿರಪ್ಪ, ನೀನ್ ಹೇಳಿದಕ್ಕೆ ಬಂದ್ಬಿಡ್ತೀನಿ ಅಪ್ಪ, ನಾನು ಹೊಟ್ಟೆ ಉಸಿದ್ರೆ ಅವಳು ಏನೇ ಹೇಳ್ತಾಳೆ, ನೀನ್ ಅದನ್ನ ನಾನೇ ಬಿಡೆ ಬಗ್ಗೆ ಮಗಳಂತ ಇವಳು ಮಾಡಕ್ಕಾಗಲ್ಲ ಅಂತ ಹೇಳಿದ್ವಿ ನಾವು. ನೋಡಿ ಯಾವ ಪಾಟಿ ಹೊಟ್ಟೆ ಉಸ್ತಾರ ನೋಡ್ತೀನಿ. ನಂಗೆ ನೆಮ್ಮದಿನೇ ಇಲ್ಲ, ನನಗೆ ಒಂಚೂರು ನೆಮ್ಮದಿಲ್ಲ ನನಗೆ. ಹೋಗು ಅಂತ ಹೇಳಿದಾನೆ ರೀ, ನಡೀರಿ ಹೋಗೋಣ. ಬಟ್ಟೆ ತಗೊಂಡು ಕೊಟ್ಬಿಡು ನಿನ್ನ ಹೆಣ್ಮಗ್ಳು ಸೂಪರ್ ಆಗಿ ಆಗುತ್ತೆ, ಒಳ್ಳೆದಾಗಿ ಹೋಗ್ತೀನಿ. ತಮಾಷೆ ನನ್ನ ಮಗನ ಇದ್ನೆ ಬಿಡು. ಯಾಕೆ ಹಿಂಗೆ ಪಾಟಿ ಆಡಿಯಾ? ಪಾಪ ನಾನೆತ್ತು ಮಕ್ಕಳನ್ನ ಯಾರು ಎತ್ತಿಲ್ಲ ಕಣಪ್ಪ ಜಗತ್ತಲ್ಲಿ. ಏನ್ ಅರ್ಥ ಮಾಡ್ಕೋಬೇಕು ನೀವು? ಅಕ್ಕ ನಾನು ಮಾತಾಡೋ ತಮಾಷೆ ಅವ್ರು ಬೇಜಾರ್ ಮಾಡ್ಕೊಂಡು ತಮಾಷೆ ಅಂತ್ಯಾ? ತಮಾಷೆ ಅಂತ ಹೇಳದ್ ಕೇಳು. ಉದ್ಧಾರ ಆಗಲ್ಲ, ಹೆಣ್ಮಕ್ಳನ್ನ ಅಯ್ಯೋ ಅನ್ಕೊಂಡ್ರು ಉದ್ಧಾರ ಆಗಲ್ಲ, ಯಾವನು ಉದ್ಧಾರ ಆಗಿಲ್ಲ ಇದುವರೆಗೂ. ಮುಚ್ಚ ಬಾಯ್ನ. ಬನ್ನಿ ಪಾಪ ಹೋಗೋಣ. ಯಾಕೆ ಏನಕ್ಕಮ್ಮ ಅಮ್ಮ ಎಷ್ಟು ಸೀನ್ ಮಾಡ್ತೀಯ ಅಮ್ಮ? ಏನಕ್ಕೆ ಹಿಂಗ್ ಮಾಡ್ಕೊಂತೀರಾ ನೀವು? ರಕ್ತ ಬರ್ತೈತೆ. ಮಗ ನೋಡ್ಕೊಂಡು ಏನೋ ಅಪ್ಪನ ನೋಡಿ ಪಟ್ಟ ಬೇಕಂತೆ, ಪಟ್ಟ ಇಲ್ಲಿ ಇದ್ರ ಪಟ್ಟ. ಏನ್ ಪಟ್ಟನಮ್ಮ ಒಳ್ಳೆ ನೀನ್ ದಿನ ಹಂಗೆ ಮಾತಾಡಿಸ್ತಾರಕ್ಕ, ಭಯ ಆಗುತ್ತಕ್ಕ ಇವ್ರ ಹತ್ರ ಇರಕ್ಕೆ. ಏನಾಯ್ತು? ರಕ್ತ ನನಗೂ ರಕ್ತ ಬರ್ತೈತೆ, ಬರ್ಸ್ಬಿಟ್ಟು ಹೋಯ್ತಾಳೆ ಮನೆಯಿಂದ. ಬಿಟ್ಟು ಮಾತಾಡ ಶೂಟ್ ಮಾಡ್ತಾ ಇದ್ದೀರಿ, ಅರಿವೇ ಇಲ್ಲ, ಇದ್ಮೇಲೆ ಆಗ್ಬಿಟ್ಟು ನಾವ್ ಯಾಕೆ ಹಿಂಗ್ ಹೊಟ್ಟೆ ಉಳಿಸ್ತೀಯ, ಯಾಕೆ ಹಿಂಗ್ ಆಟ ಆಡಿಸ್ತೀಯ? ಪಾಪನಿ ಕೊಟ್ಟಿದ್ದ ಐಡಿಯಾನ. ಭಯ ಆಯ್ತಲ್ಲ ಅವನ. ಇದು ನಾನು ಪಾಪ ಅಪ್ಪು ಸೇರ್ಕೊಂಡ್ ಮಾಡಿದ್ದು. ಅಪ್ಪ ಏನಕ್ಕೆ ಹಿಂಗೆಲ್ಲ ಹೊಟ್ಟೆ ಉಳಿಸ್ತೀರ? ಅವ್ನ ನೆನೆ ಬತ್ತಿ ಒಂದ್ ಮಾಡ್ದ, ನೀನು ಏನಕ್ಕೆ ಯಾವ ಪ್ರಾಂಕೆ?
ಇಲ್ಲಿ ಯಾಕಮ್ಮ ಹೊಡಿತೀಯ ನೀನು ವರ್ಷೆ ಬಿಟ್ಟಲ್ಲಕ್ಕ ತೋರಿಸಿ ಅಕ್ಕ ನನಗೂ ಇವನು ಇಂಟ್ಕೊತಾವನೆ ನಂದು ನಿಜ ಹೇಳ್ದೆ ತಾನೆ ಇಳೀಚು ನೋಡು ಮಮ್ಮಿ ಅಲ್ಲ ಮಮ್ಮಿ ಯಾವತ್ತಿದ್ರು ಹೋಗೋಳು ನಾನು ಹೋದ್ರೆ ನಿಂಗೇನ್ ಪ್ರಾಬ್ಲಮ್ ಬಿಡು ಮಮ್ಮಿ ನಾನ್ ಸೀರಿಯಸ್ ಹೋಗಿ ಗಾಬರಿ ಆಗದೆ ಜಗಳ ಆಡೋದು ನೋಡಿ ಅಲ್ಲೇ ತುಂಬಾ ಸೆನ್ಸಿಟಿವ್ ಅವಳು ಅಲ್ಲ ಇವಳು ಕಷ್ಟ ಬಂದ್ರೆ ಬೇರೆ ಅಲ್ಲ ಇವಳು ಕಷ್ಟ ಬಂದ್ರೆ ಬೇರೆ ಅಲ್ಲ ಅಕ್ಕಂಗೆ ಸಪೋರ್ಟ್ ಮಾಡ್ಬೇಕು ವಿಧಿ ಇಲ್ಲ ಆತರ ಅಲ್ಲ ನೀನ್ ಇವಾಗ ಯಾವ ಸ್ಟೇಜ್ ಅಲ್ಲಿ ಇದ್ಯಾ ಅದು ಏನ್ ಗೊತ್ತಿಲ್ಲ ಬಿಟ್ಬಿಟ್ಟು ಹೋದ್ರೆ ಇದಾಗ್ಬಿಡತ್ತಲ್ವಾ ರೇಗಿಸ್ತಿದ್ನಲ್ಲ ಅವ್ರನ್ನ ಅವ್ರಿಗೆ ಬಾ ರೂಮ್ ಹೋಗಿ ಮಾತಾಡೋಣ ಬಾ ಮಾತಿರ್ತಾರೆ ರೂಮ್ ಕರೀತಾನೆ ಇತ್ತೀಚೆಗೆ ತಮಾಷೆ ಕಿತ್ತಾಡ್ತಾ ಇಲ್ಲ ಕಣವ ಸೀರಿಯಸ್ ಆಗಿ ಕಿತ್ತಾಡ್ತಾವ್ರೆ ಕಣವ ಇವರಿಬ್ರು ಅಲ್ವಾ ನನ್ಗೆ ಗೊತ್ತೋದು ಅದಕ್ಕೆ ನೋಡಿ ನಂದು 4 ಪಾಯಿಂಟ್ ಆಗ್ತದೆ ಸೇವ್ ನೀವು ಬೇರೆ ಅಷ್ಟೊಂದು ಮಾತಾಡಿದ್ರೆ ಹೇಳ್ಬೇಕೇನವ ನಾನು ಭಾವ ಚಕ್ಕದಾಗ ಅಲ್ಲ ನೀವು ಬೇರೆ ನನಗೆ ತಮಾಷೆ ನನಗೆ ಗೊತ್ತು ಪ್ರ್ಯಾಂಕ್ ಅಂದ್ರೆ ನಂಗಾದ್ರೂ ಭಯ ಆಯ್ತೈತಿ ಭಾವ ಕಿತ್ತಾಡ್ಕೊಂತಾರೆ ಆಯ್ತು ಹೋಗ್ಲಿ ಅಂದ್ರೆ ನೀವು ಬೇರೆ ನಡಿ ಬಿಡ ನಡಿ ಬಾಗ್ಲ ಹಾಕೊಂಡಲ್ವಾ ಚಾರ್ಮಿ ಅಲ್ಲಿ ನಿಂತ್ಕೊಂಡು ಫುಲ್ ಮಜಾ ತಗೋತಿದ್ವಿ ಅಂಡ್ ಈಗ ಇದು ಆಕ್ಚುಲಿ ಒಂದು ಸಬ್ಸ್ಕ್ರೈಬರ್ ನಮ್ಗೆ ಮೆಸೇಜ್ ಮಾಡಿದ್ರು ಈ ತರ ಒಂದು ಪ್ರ್ಯಾಂಕ್ ಮಾಡಿ ಹೆಸರು ನನ್ಗೆ ನಿಜವಾಗ್ಲೂ ನೆನಪಾಗ್ತಾ ಇಲ್ಲ ಓಲ್ಡ್ ಕಾನ್ವರ್ಸೇಷನ್ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದ್ರು ಕಾನ್ವರ್ಸೇಷನ್ ಹುಡುಕ್ತೆ ಬಟ್ ಸಿಗ್ಲಿಲ್ಲ ಸಾರಿ ನನಗೆ ಯಾಕೆ ಕೊಡ್ದೆ ಹೇಳು ನನಗೆ ಯಾಕೆ ಕೊಡ್ದೆ ನೀನು ಅಪ್ಪು ನೀನ್ ಮಾತಾಡ್ತಾ ಅದು ಹೋಗ್ಬೋದ ದೇವರಣಗೂ ಸರಿ ಇಲ್ಲ ನಿಮ್ಮಮ್ಮ ಬದುಕಿದ್ರೆ ದೇವರಣ ನಾನು ಮಾತಾಡ್ಬೇಡ ಕಣಪ್ಪ ನಿಮ್ಮಮ್ಮ ಸತ್ತು ಎಂತ ಕರ್ಮ ನಿಂದ ಆಯ್ಕತ್ತಿನ ಪಾಸಿಟಿವ್ ಬಂದ್ರು ಆತರ ಹೆಣ್ಮಕ್ಳಿಗೆ ಮಾತಾಡ್ಬಾರ್ದು ತುಂಬಾ ತಪ್ಪು ನೀನ್ ಮಾತಾಡಿದ್ದು ಹೋಗು ಅಂತೀನಿ ಹೋಗು ಅಂದ್ರು ಕ್ಲೀನ್ ಆಗಿ ಹೇಳ್ತೀನಮ್ಮ ಈ ತರ ಎಲ್ಲ ಕ್ಲೀನ್ ಆಗ್ಬೇಕು ಅಂತೀನಿ ಇಲ್ಲೇ ಇರು ಅಲ್ಲ ನಾನು ಆತರ ಅಂತೀನಿ ಅಂತ ನೀನು ವರ್ಷ ಮಾಡಿದ್ಯಾ ನಾವಿಬ್ರು ಜಗಳ ಸೊ ಓಕೆ ಮಾತಾಡ್ತಾರೆ ಕಣ ಹಿಂಗೆ ಜಗಳ ಆಡ್ಬಿಟ್ಟಿರ್ತೀವಿ ಮನುಷ್ಯ ಇದಿನ್ನೂ ಹೋಗ್ತಾನೆ ಇರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಚೆಕ್ ಹೇಳಿ ಬಾಬಾಯ್ ಮೇಲೆ ಖುಷಿಯಾಗಿ ಸುಬ್ಬಿ ಅಮ್ಮ ಅಂತ ಬೈತಾರ ಬೇಜಾರಿಲ್ಲ ಇಲ್ಲಿ ಮಾಮೂಲಿ ಇದ್ರಲ್ಲಿ ಹೇಳ್ತಾರಲ್ಲ ಹಾಗೆ ನಿಮ್ಗೇನು ಬೇಜಾರಿಲ್ಲ ತಾನೆ ಈ ವಿಡಿಯೋನ ಅಪ್ಲೋಡ್ ಮಾಡ್ಬೋದಾ ಸುಮಾರು ನಾನು ಪ್ರಾಂಕಲ್ಲಿ ನೋಡಿದ್ದೀನಿ ಅವ್ರಿಗೆ 200 ರೂಪಾಯಿ ಕೊಟ್ಬಿಟ್ಟು ಪಾಪ ಮಾಯಕರಿಗೆಲ್ಲ ಪ್ರಾಂಕ್ ಮಾಡ್ಬಿಟ್ಟಿರ್ತಾರೆ 200 ರೂಪಾಯಿ ಕೊಟ್ಬಿಟ್ಟು ಬೇಜಾರಿಲ್ಲ ತಾನೆ ಅಪ್ಲೋಡ್ ಮಾಡ್ಬೋದಾ ಬಾಯ್ ಎಲ್ಲರಿಗೂ ಬಾಯ್ ಓಕೆ ಬಾಯ್